ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿದರೆ ನಾ ಹಾಕೋ ಪ್ರತಿಯೊಂದು ವಿಡಿಯೋದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಹಾಗೆ ಇಲ್ಲಿ ಬೆಳಗ್ಗೆ ನಮ್ಮ ಮೇಡಮರ್ ನಮ್ಮ ಜೊತೆಗೇ ಎದ್ದು ಬಿಡ್ತಾರೆ. ಅವಳು ಎದ್ಲು ಅಂದರೆ 1 ಅವರ್ ಅವಳ ಜೊತೆ ಎಲ್ಲರೂ ಆಟ ಆಡ್ತಾ ಇರ್ತೀವಿ. ಮನೆಯಲ್ಲಿ ಒಂದು ಚಿಕ್ಕ ಪಾಪು ಇದ್ದರೆ ಎಷ್ಟೇ ಕೆಲಸ ಎಷ್ಟು ಸುಸ್ತು ಆಯಾಸ ಎಲ್ಲ ಆಗಿದ್ರೂ ಆ ಮುದ್ದಾದ ಮಗುವಿನ ಮುಖ ನೋಡೋಕ್ಕೆ ಎಲ್ಲ ಮರ್ತು ಹೋಗುತ್ತೆ ಅಲ್ವಾ. ನಮ್ಮ ಮನೆಯವರು ಹಾಗೆ ಅಂತ ಇರ್ತಾರೆ, ಕೆಲಸದಿಂದ ಬರೋಕ್ಕೆ ಇವಳು ಫಸ್ಟು ಕಣ್ಣಿಗೆ ಕಾಣಬೇಕು, ಇಲ್ಲಾಂದರೆ ಎಲ್ಲದಾಳೆ ಅಂತ ಹುಡುಕಾಡ್ಬಿಡ್ತಾರೆ. ಅವಳನ್ನ ಸ್ವಲ್ಪ ಹೊತ್ತು ಮುದ್ದಾಡೆ ಮುಂದಿನ ಕೆಲಸ ಅವ್ರದ್ದು. ಹಾಗೆ ಇವಳು ನಾನು ನಾಷ್ಟಕ್ಕೆಲ್ಲ ರೆಡಿ ಮಾಡ್ಬೇಕಿತ್ತು. ಸರಿ ತಗೊಳ್ರಿ ಹೆಚ್ಕೊಳ್ರಿ ಅಂದು ನಾನು ನಾಷ್ಟಕ್ಕೆ ರೆಡಿ ಮಾಡೋಕ್ಕೆ ಹೋದೆ. ಇಲ್ಲಿ ಎದ್ದ ತಕ್ಷಣ ಫಿಶ್ಶಿಗೆ ಫಸ್ಟು ಫುಡ್ ಹಾಕೋದೇ ಅವ್ರ ಕೆಲಸ. ಅವರು ಅಲ್ಲಿ ಫಿಶ್ ಟ್ಯಾಂಕ್ ಹತ್ರ ಹೋಗಿ ಅವು ಎಷ್ಟು ಚಡಪಡಿಸ್ತಾ ಇದ್ದಾವೆ ಫುಡ್ ಹಾಕ್ತಾರೆ ಅಂದು ಅವೆಲ್ಲ ನೋಡ್ಕೊತ ನಿಲ್ಲೋದೇ ಒಂಥರ ಖುಷಿ ಅನಿಸುತ್ತೆ. ಬೆಳಗಿನ ಟೈಮು ಸ್ವಲ್ಪ ಹೊತ್ತು ಫಿಶ್ ಜೋಡಿ ಟೈಮ್ ಪಾಸ್ ಮಾಡೇ ನಮ್ಮದು ಮುಂದಿನ ಕೆಲಸ. ಬೆಳಗ್ಗೆ ಒಂಥರ ಮೈಂಡು ಫ್ರೆಶ್ ಆಗಿರುತ್ತೆ. ಹಾಗೆ ನಾನು ನಾಷ್ಟಕ್ಕೆ ರೆಡಿ ಮಾಡೋಣ ಅಂದು ಹೋದೆ. ಚಪಾತಿ ಮಾಡೋಣ ಅಂದು ನಾಷ್ಟಕ್ಕೆ ಮಾಡಿಕೊಂಡು, ಹಾಗೆ ಬೀಟ್ರೋಟ್ ಪಲ್ಯ ಹಾಗೆ ಬೆಂಡೆಕಾಯಿ ಪಲ್ಯ ಮಾಡಿಕೊಂಡೆ. ಎಲ್ಲ ಮಾಡಿಕೊಂಡು ನನ್ನ ಮಗನ ಎಬ್ಬಿಸ್ಕೊಂಡು ಅವನಿಗೂ ರೆಡಿ ಮಾಡಿ ನನ್ನ ಮಗಗೆ ಫಸ್ಟ್ ನಾಷ್ಟಕ್ಕೆ ಹಾಕ್ಕೊಟ್ಮೇಲೆ ನನ್ನ ತಮ್ಮಗೆ ತಿನ್ಸೋಕ್ಕೆ ಹೇಳಿದೆ. ಅವ್ನು ತಿನ್ನಿಸ್ತಾ ಇದ್ದ. ತಿನ್ನಿಸಿ ಅವ್ನು ಸ್ಕೂಲಿಗೂ ಸಹ ಬಿಟ್ಟು ಬಂದ. ಅವನು ಸ್ಕೂಲಿಗೆ ಬಿಟ್ಟು ಬಂದಮೇಲೆ ನಾವು ನಾಷ್ಟ ಮಾಡ್ಕೊಂಡ್ವಿ. ಅಷ್ಟರೊಳಗೆ ಇಲ್ಲಿ ನನ್ನ ಮಗಳು ಎದ್ದಿದ್ಲು. ಅವಳಿಗೂ ಡ್ರೆಸ್ ಎಲ್ಲ ತೋರಿಸ್ಕೊಂಡು ಸುಸ್ಸು ಎಲ್ಲ ಮಾಡ್ಕೊಂಡಿದ್ಲು. ಅವಳಿಗೆ ಡ್ರೆಸ್ ಚೇಂಜ್ ಮಾಡಿ ಎಲ್ಲರೂ ಕೂತ್ಕೊಂಡು ನಾಷ್ಟ ಮಾಡ್ಕೊಂಡ್ವಿ. ನಾಷ್ಟ ಮಾಡ್ಕೊಂಡ್ಮೇಲೆ ಹಾಗೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಕಾಲೇನೋ ಪೇನ್ ಇದೆ, ಅದು ಮಂಡೇ ಬರೋದಕ್ಕೆ ಹೇಳಿದರು. ಹಾಗಾಗಿ ಹೋದ್ರಾಯ್ತು ಅಂತ ಮಾತಾಡ್ತಾ ಇದ್ವಿ. ನಾಷ್ಟ ಎಲ್ಲ ಮಾಡ್ಕೊಂಡಾದ್ಮೇಲೆ 1 ಅವರ್ ಅಂತೂ ಟೈಮ್ ಪಾಸ್ ಮಾಡ್ಕೊತ ಕೂತ್ಕೊಂಡಿವಿ. ಬೇಗನೆ ಹೋಗಿ ಬಂದ್ರಾಯ್ತು ಅಂದ್ಕೊಂಡ್ವಿ. ಆದರೂ ನನ್ನ ಮಗನ ಬಿಟ್ಟು ಹೋಗೋ ಮನಸ್ಸಾಗಲಿಲ್ಲ. ಅವ್ನು ಬಂದಮೇಲೆ ಹೋದ್ರಾಯ್ತು ಅಂದು ಅಷ್ಟೊತ್ತಿಗೆಲ್ಲ ಎಲ್ಲ ಜಳಕ ಪೂಜೆ ಎಲ್ಲ ಮಾಡಿಕೊಂಡು ಮಧ್ಯಾಹ್ನದ್ದು ಅಡುಗೆ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಹೋಗೋಕ್ಕೆ ರೆಡಿ ಆದ್ವಿ. ಅಷ್ಟರಲ್ಲಿ ನಮ್ಮ ಎದುರುಗಡೆ ಮನೆ ಜ್ಯೋತಿ ಕೂಡ ಬಂದಳು. ಅವಳು ನಾ ರೆಡಿ ಮಾಡ್ತೇನೆ ಎಂದು ಮಾಡ್ತಾಯಿದ್ಲು. ಇದೇ ಫಸ್ಟ್ ನೋಡಿರಿ ನಾನು ರೆಡಿ ಮಾಡ್ತಾ ಇರೋದು ಚಿಕ್ಕ ಮಕ್ಕಳಿಗೆ ಅಂತ ಹೇಳ್ತಾಯಿದ್ಲು. ಇವಾಗಿಂದನೇ ಕಲ್ಕೊಳಮ್ಮ ಅಂತ ಇದ್ದೆ, ಯಾಕಂದರೆ ಇವಾಗ ಅವಳಿಗೆ 3 ಮಂತ್ಸ್ ಪ್ರೆಗ್ನೆಂಟ್ ಇದ್ದಾಳೆ. ಈ ಡೈಲಿ 1 ಟೈಮ್ ಆದರೂ ಬರ್ತಾಳೆ ನನ್ನ ಮಕ್ಕಳು ಮಾತಾಡ್ಸೋದಕ್ಕೆ. ಹಾಗೆ ರಾಣೆಬೆನ್ನೂರಿಗೆ ಬಂದ್ವಿ. ಬಂದಮೇಲೆ ನಮ್ಮ ಮನೆಯವರಿಗೆ ಡಾಕ್ಟ್ರ್ ಹತ್ರ ತೋರಿಸ್ಬೇಕಿತ್ತು. ಅವರು ಬರೋದು ಸಂಜೆ 6 ಗಂಟೆಗೆ. ಈಗ ಮಧ್ಯಾಹ್ನ ಒಂದು ಟೈಮ್ ಬಂದು ಹೋಗಿರ್ತಾರೆ. ಹಾಗಾಗಿ ಅಷ್ಟರ ತನಕ ಇನ್ನೂ ಟೈಮ್ ಇದೆ ಅಲ್ಲ ಅಂದು ಸ್ವಲ್ಪ ಹೊತ್ತು ವಿಶಾಲ್ ಮೆಗಾ ಮಾರ್ಟಿಗೆಲ್ಲ ಹೋದ್ವಿ. ಅಲ್ಲೆಲ್ಲ ಡ್ರೆಸ್ ಕಲೆಕ್ಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ಬೈ 1 ಗೆಟ್ 1 ಕೂಡ ಇತ್ತು. ಎಲ್ಲ ನೋಡಿಕೊಂಡು ಹಾಗೆ ಸ್ವಲ್ಪ ಗ್ರಾಸರಿ ಐಟಮ್ಸ್ ಕಡೆ ಹೋದ್ವಿ. ಅಲ್ಲಿ ಸ್ವಲ್ಪ ಎಲ್ಲ ಗ್ರಾಸರಿ ಐಟಮ್ಸ್ ಎಲ್ಲ ತಗೊಂಡ್ವಿ. ಇಲ್ಲಿ ನಮ್ಮ ಮನೆಯವರು ಅಲ್ಲಿ ಎದ್ದು ಎಲ್ಲ ಕ್ಯಾಪ್ ಒಂದೊಂದೇ ತೊಗೊಂಡು ಹಾಕ್ಕೊಂಡು ಫೋಟೋ ಎಲ್ಲ ತಗೊತ ಇದ್ದರು. ಅದೆಲ್ಲ ತಮಾಷೆ ಫುಲ್ ಜೋರಿತ್ತು ಅವ್ರದ್ದಂತೂ. ಅಲ್ಲೇ ಬಾಲ್ ಆಡೋರು, ಅಲ್ಲೇ ಕ್ರಿಕೆಟ್ ಆಡೋರು. ಬಟ್ಟೆ ಡ್ರೆಸ್ ಕಲೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದ್ದಾವೆ ಇಲ್ಲಂತೂ. ನಾನು ತಗೊಂಡಿದ್ದೇನೆ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿ ಬರ್ತವೆ. ಹಾಗೆ ಯಾವಾಗ ಬರ್ತವೆ ಅಂದರೆ ಬೈ 1 ಗೆಟ್ 1 ಆಮೇಲೆ ಆಫರ್ ಇದ್ದಾಗ ಬರ್ತಾ ಇರ್ತೀವಿ. ಹಾಗೆ ಶಾಪಿಂಗ್ ಎಲ್ಲ ಮುಗೀತು. ಹಾಗೆ ಸ್ವಲ್ಪ ಫೋಟೋ ಶೂಟಿಂಗ್ ಎಲ್ಲನೂ ಮಾಡ್ಕೊಂಡ್ವಿ. ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇವ್ರದ್ದು ಹಿಂಗೆ ತರಲೆ ನಡೆದೇ ಇತ್ತು. ಹಾಗೆ ಅಲ್ಲಿ ತಗೊಳವೆಲ್ಲ ಮುಗಿಸ್ಕೊಂಡು ಬಂದ್ವಿ. ಬಂದಮೇಲೆ ಬಿಲ್ ಎಲ್ಲ ಮಾಡಿಸಿದ್ವಿ. ಬಿಲ್ ಮಾಡಿಸಿದ್ಮೇಲೆ ಒಂದು 200 ರೂಪಾಯಿ ಬಿಲ್ ಆಯಿತು. ಎಲ್ಲ ಕೊಟ್ಟು ಇಲ್ಲೇ ವಿಶಾಲ್ ಮೆಗಾ ಮಾರ್ಟ್ ಪಕ್ಕನೇ ಚಿಕ್ಕ ಮಕ್ಕಳದ್ದು ಗೇಮ್ ಇದೆ. ಆ ಗೇಮಲ್ಲಿ ಆಟ ಆಡಿಸಿದ್ರಾಯ್ತು ಅಂತ ಹೋದ್ವಿ. ಇಲ್ಲಿ ಒಂದೊಂದು ಗೇಮಿಗೂ 600 500 ಈ ಥರ ರೇಟ್ ಇತ್ತು. ಹಾಗೆ ನನ್ನ ಮಗನಿಗೆ ನೋಡೋಣ ಅಂತ ಹೋದ್ವಿ. ಅಲ್ಲಿ ನಾವು ಹೋಗಿದ್ದು ಸೋಮವಾರ. ಮಂಗಳವಾರ ಆಫರ್ ಇತ್ತಂತೆ. ಏನಂದರೆ ಇಲ್ಲಿ ಒಂದೊಂದು ಗೇಮ್ಗೂ ಕೂಡ 600 ಹಿಂಗಿದೆ. ಮಂಗಳವಾರ ಹೇಗಿತ್ತು ಅಂದರೆ 1000 ಕೊಟ್ಟು 1 ಟಿಕೆಟ್ ತೊಗೊಂಡ್ರೆ ಪ್ರತಿಯೊಂದು ಗೇಮನ್ನು ಆಡ್ಬೋದು ಅಂತ ಹೇಳಿದರು. ಹಾಗೆ ನೆಕ್ಸ್ಟ್ ಡೇ ಬಂದು ನೋಡಿದ್ರಾಯ್ತು ಅಂತ ಬಂದ್ವಿ. ಅಲ್ಲೆಲ್ಲ ಸುತ್ತಾಡ್ಕೊಂಡು ಬಂದಮೇಲೆ
ನಮ್ಮ ಮನೆಯವ್ರಿಗೂ ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊಳೋಕ್ಕೆ ಟೈಮ್ ಆಯಿತು ಅಂದು ಬಂದ್ವಿ. ನಮ್ಮ ಮಗ ಫುಲ್ ಎಂಜಾಯ್ಮೆಂಟು. ಇದೇ ಕಾರಣಕ್ಕೆ ಅವ್ನು ಬಿಟ್ಟು ಬರೋಕ್ಕಾಗಲ್ಲ. ಫುಲ್ ಕ್ಯೂರಿಯಾಸಿಟಿ ಅವನಿಗಂತೂ. ಮನೆಗೆ ಬಂದ್ವಿ, ಅವ್ರಿಗೆಲ್ಲ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಎಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಬಂದ್ವಿ. ಬಂದಮೇಲೆ ಎಲ್ಲ ಅಡುಗೆ ಕೂಡ ಇತ್ತು, ಊಟ ಮಾಡ್ಕೊಂಡು ಮಲ್ಕೊಂಡ್ವಿ. ಬೆಳಗ್ಗೆ ನಾಷ್ಟಕ್ಕೆ ನೆಕ್ಸ್ಟ್ ಡೇ ಇದು ನಾಷ್ಟಕ್ಕೆ ಪಲಾವ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾಷ್ಟ ಪಲಾವ್ ಮಾಡಿಕೊಂಡೆ. ನನ್ನ ಮಗುಗೂ ಬಾಕ್ಸಿಗೆಲ್ಲ ಹಾಕಿ ಕಟ್ಟಿ ಅವನಿಗೂ ಸ್ಕೂಲಿಗೆಲ್ಲ ನಮ್ಮ ತಮ್ಮ ಬಿಟ್ಟು ಬಂದು ಅವನು ಊರಿಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದ. ನಾಷ್ಟ ಎಲ್ಲ ಮುಗಿಸ್ಕೊಂಡು ಅವನು ಊರಿಗೆ ಹೋದ. ಅವನು ಹೋದ್ಮೇಲೆ ಸ್ವಲ್ಪ ಹೊತ್ತು ಬೇಜಾರಾಗ್ತಾಯಿತ್ತು. ಹಾಗೆ ನನ್ನ ಮಗಳ ಜೋಡಿ ಆಟ ಆಡ್ಕೊತ ಕೂತ್ಕೊಂಡಿದ್ದೆ. ಹಾಗೆ ವಿಶಾಲ್ ಮಾರ್ಟಲ್ಲಿ ಏನೇನು ತಂದಿದ್ದೆ ಅಂದರೆ, ನನ್ನ ಮಗ ನಿನ್ನೆನೇ ಎಲ್ಲ ಓಪನ್ ಮಾಡಿ ಇಟ್ಟಿದ್ದ. ಎಲ್ಲ ಇದು 4 ಪ್ಯಾಕ್ ಬರುತ್ತೆ. ಇದು ಫ್ಲೇವರಿನವು ಅವನ್ನೆಲ್ಲ ತೊಗೊಂಡು ಎಲ್ಲರೂ ಒಂದೊಂದು ತೊಗೊಂಡು ತಿಂದಿದ್ವಿ. ಹಾಗೆ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೆ. ಇದು ಬೈ ಒನ್ ಗೆಟ್ ಒನ್ ಇತ್ತು. ಇದಾದಮೇಲೆ ನೆಕ್ಸ್ಟ್ ಜೇನುತುಪ್ಪನೂ ಕೂಡ ಬೈ ಒನ್ ಗೆಟ್ ಒನ್ ಇತ್ತು. ಹಾಗೆ ಪೇಸ್ಟ್ ಕೂಡ ತಗೊಂಡಿದ್ವಿ. ಹಾಗೆ ಡಿಶ್ ವಾಷರ್ ಕೂಡ ಬೈ ಒನ್ ಗೆಟ್ ಒನ್ ಕೂಡ ಇತ್ತು. ಅದು ಆಮೇಲೆ ಕಂಫರ್ಟ್ ಕೂಡ ತಗೊಂಡಿದ್ವಿ, ಖಾಲಿಯಾಗಿತ್ತು ಅದು. ನೆಕ್ಸ್ಟು ವಾಟರ್ ಬಾಟಲ್ ಬೇಕಾಗಿತ್ತು. ನನ್ನ ಮಕ್ಕಳಿಗೆಲ್ಲ ಜಾಸ್ತಿ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಬಾರ್ದು ಅಂತಾರಲ್ವ, ಹಾಗಾಗಿ ಬಾಟಲ್ಲು ಇತ್ತು. ಫಸ್ಟಿಗೆ ಅದು ದೊಡ್ಡದಾಗ್ತಿತ್ತು. ಅವನಿಗೆ ಒಂದು ಚಿಕ್ಕದಾದ್ರೆ ತಗೊಳ್ಳೋಣ ಅಂದು ಚಿಕ್ಕದು ಒಂದು ವಾಟರ್ ಬಾಟಲ್ ತೊಗೊಂಡೆ. ಹಾಗೆ ನೆಕ್ಸ್ಟು ಒಂದು ಸ್ಪೂನ್ಗಳು ತಗೊಂಡೆ. ಎಲ್ಲ ನನ್ನ ಮಗ ಎಲ್ಲ ಓಪನ್ ಮಾಡಿ ಚೆಲ್ಲಾಪಿಲ್ಲಿ ಮಾಡಿ ಇಟ್ಟಿದ್ದ. ಪ್ಯಾಕ್ ತೋರಿಸೋಣ ಅಂದರೆ ಎಲ್ಲ ಕಿತ್ತಿಟ್ಟಿದ್ದ ಅವನು ನಿನ್ನೆ ನೈಟ್ ಎಲ್ಲ. ನೆಕ್ಸ್ಟ್ ಬಿಸ್ಕೆಟಿನ ಪ್ಯಾಕು ಇದು ಒಂದು 2 ಪ್ಯಾಕ್ ಇತ್ತು. ಬೈ ಒನ್ ಗೆಟ್ ಒನ್ ಇತ್ತು ಅದು ಕೂಡ. ಹಾಗೆ ಬೇಬಿ ವಿಪ್ಸ್ ಕೂಡ ಬೈ ಒನ್ ಗೆಟ್ ಒನ್ ಇತ್ತು. ಅದು ಎಲ್ಲ ಖಾಲಿಯಾಗಿತ್ತು. ಎಲ್ಲರೂ ಆಚೆ ಕಡೆ ಹೋದರೆ ಬೇಕಾಗುತ್ತೆ, ಆಮೇಲೆ ಜಾಸ್ತಿ ರ್ಯಾಷಸ್ ಕೂಡ ಆಗಲ್ಲ ಅದರಲ್ಲಿ ಒರೆಸ್ತಾ ಇದ್ದರೆ ಅಂದು ತಗೊಂಡೆ. ನನ್ನ ಮಗಳಿಗೆ ಕಾಲಿಗೆ ಸಾಕ್ಸ್ ತಗೊಂಡೆ. ಒಂದು ಪಾಪ್ಕಾರ್ನ್ ಪ್ಯಾಕೆಟ್ ಕೂಡ ತಗೊಂಡೆ. ಇದು ಮಕಾನ. ಇದು 50 ಗ್ರಾಮ್ಸ್ಗೆ 79 ರೂಪಾಯಿ ಇದೆ. ಇದನ್ನು ಮಕ್ಕಳಿಗೆ ತಿನ್ನಿಸ್ಬೇಕಂತ ಹೇಳ್ತಾರೆ. ತಿನ್ನಿಸೋದ್ರಿಂದ ಅವರು ಮೈಂಡ್ ಇಂಪ್ರೂವ್ ಆಗುತ್ತೆ, ಹಾಗೆ ಅವರು ಹೆಲ್ದಿಯಾಗಿರ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ತರಿಸಿದೆ. ನೋಡೋಣ, ನನ್ನ ಮಗ ತಿಂದರೆ ಮಾಡಿಕೊಡೋಣ ಅಂದು. ಓಕೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ, ಬಾಯ್, ಟೇಕ್ ಕೇರ್.